ಒಂಟಿಯಾಗಿ ಓಡಾಡುವವರನ್ನ ಹಿಂಬಾಲಿಸಿ ಮೊಬೈಲ್ ದೋಚಿ ಪರಾರಿಯಾಗುತ್ತಿದ್ದ ಇಬ್ಬರು ಹಾಗೂ ಸ್ವೀಕರಿಸುತ್ತಿದ್ದ ಇಬ್ಬರು ಸೇರಿ 4ರನ್ನ ಬಂಧಿಸುವಲ್ಲಿ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗೌರಿಪಾಳ್ಯದ 29 ವರ್ಷದ ಪರ್ವೇಜ್ ಖಾನ್, 28 ವರ್ಷದ ಜುಬೇರುದ್ದೀನ್, 30 ವರ್ಷದ ಸದ್ದಾಂ ಹುಸೇನ್, 45 ವರ್ಷದ ಅಮ್ಜದ್ ಪಾಷಾ ಬಂಧಿತ ಆರೋಪಿಗಳಾಗಿದ್ದು, ಗೋವಿಂದರಾಜನಗರದ ಸುಬ್ಬಣ್ಣ ಗಾರ್ಡನ್ನ ವಿದ್ಯಾರ್ಥಿಯೊಬ್ಬರು ವಿನಾಯಕ ಲೇಔಟ್ನಲ್ಲಿರುವ ಸ್ಟಡಿ ಸೆಂಟರ್ ರೂಮ್ಗೆ ಹೋಗಲು ಪಿಎಫ್ ಲೇಔಟ್ನ ಬಿಬಿಎಂಪಿ ಕಚೇರಿಯ ಹತ್ತಿರ ನಡೆದುಕೊಂಡು ಹೋಗುವಾಗ ಬೈಕ್ನಲ್ಲಿ ಬಂದು ಮೊಬೈಲ್ ಕಸಿದು ಪರಾರಿಯಾಗಿದ್ದರು. ಈ ಸಂಬಂಧ ದೂರನ್ನ ದಾಖಲಿಸಿಕೊಂಡ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ರಮಣಿ ಆರೋಪಿಗಳ ಬಂಧನಕ್ಕಾಗಿ ತನಿಖಾ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ಪ್ರಕರಣದ ತನಿಖೆಯನ್ನ ವಿವಿಧ ಆಯಾಮಗಳಲ್ಲಿ ಕೈಗೊಂಡು ಖಚಿತ ಮಾಹಿತಿಯನ್ನ ಕಲೆ ಹಾಕಿ ಗೌರಿಪಾಳ್ಯದಲ್ಲಿ ಆರೋಪಿಗಳ ವಾಸದ ಮನೆಯ ಬಳಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಬಂಧಿತ ಆರೋಪಿಗಳು ನಗರದ ವಿವಿಧ ಕಡೆಗಳಲ್ಲಿ ಮೊಬೈಲ್ಗಳನ್ನು ಕಳವು ಮಾಡಿಕೊಂಡು ಕಳವು ಮಾಡಿದ ಮೊಬೈಲ್ಗಳನ್ನು ಸೆಕೆಂಡ್ ಹ್ಯಾಂಡ್ಗೆ ಮಾರಾಟ ಮಾಡುವವರಿಗೆ ನೀಡಿರುವುದಾಗಿ ಬಾಯ್ಬಿಡುತ್ತಾರೆ. ಆರೋಪಿಗಳ ಬಂಧನದಿಂದ 18 ಲಕ್ಷ ರೂಪಾಯಿ ಮೌಲ್ಯದ 120 ಮೊಬೈಲ್ ಫೋನ್ಗಳು, ಕೃತ್ಯಕ್ಕೆ ಬಳಸಿದ್ದ ಒಂದು ದ್ವಿಚಕ್ರ ವಾಹನ ಮತ್ತು 3,500 ರೂಪಾಯಿ ನಗದನ್ನ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವೆಸ್ಟ್ ಡಿವಿಷನ್ ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 120 ಮೊಬೈಲ್ ಫೋನ್ಸ್ ರಿಕವರಿ ಆಗಿದೆ. ಇದು ಕೆಲವು ರಿಕವರಿ ಆದ್ಮೇಲೆ ಆರೋಪಿ ಫಸ್ಟ್ ಸಿಕ್ಕರು. ಆರೋಪಿ ಆಧಾರ ಯಾರು ರಿಸೀವರ್ಸ್ ಇದ್ರು ಅವ್ರಿಗೆ ಅರೆಸ್ಟ್ ಮಾಡಿದ್ರೆ ಟೋಟಲ್ 4 ಜನ ಆರೋಪಿ, ಇಬ್ರು ಯಾರು ಸ್ನ್ಯಾಚ್ ಮಾಡ್ತಾ ಇದ್ರು, ಇನ್ನಿಬ್ರು ರಿಸೀವರ್ಸ್. ಇದೆಲ್ಲ ಆದ್ಮೇಲೆ ಆ ಭಾಗದಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ ಸ್ವಲ್ಪ ಕಡಿಮೆ ಆಗಿದೆ. ಆಸ್ ಆಫ್ ನೌ 120 ಮೊಬೈಲ್ಸ್ ರಿಕವರಿ ಆಗಿ 18 lakhs ವರ್ತ್ದು ರಿಕವರಿ ಆಗಿದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಅವರ ನಿರ್ದೇಶನದಂತೆ ವಿಜಯನಗರ ಉಪವಿಭಾಗದ ಎಸಿಪಿ ಚಂದನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ರಮಣಿ ಅವರ ನೇತೃತ್ವದಲ್ಲಿ ಪಿಎಸ್ಐ ಮಹೇಶ್ ವ್ಯಾಕೋಡ್, ಎಎಸ್ಐ ಹನುಮೇಗೌಡ ಪಾಟೀಲ್, ಸಿಬ್ಬಂದಿಗಳಾದ ಶಶಿಧರ್, ಪ್ರಸನ್ನ, ಅಪ್ಪು ಸಾಬ್, ನೇತಾಜಿ, ಭೀಮ್ ಶಾ ಅವರುಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.